ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನನ್ನ ಮಗ ಬೆಡ್ಶೀಟ್ ಹೊಚ್ಕೊಂಡು ಮಾಡ್ಕೊಂಡಿದ್ದಾನೆ. ಏನಾಯ್ತಪ್ಪ? ಏನಾಯ್ತು? ಸ್ಕೂಲಿಂದ ಬಂದೆ. ಏನಾಯ್ತು ಸ್ಕೂಲಿಂದ ಬಂದು? ವಾಮಿಟ್ ಆಯ್ತು. ಬೆಳಗ್ಗೆಯಿಂದ 3 ಸಲ ವಾಮಿಟ್ ಆಗಿದೆ ಅಂತ. ಸೊ ಅವ್ನಿಗೆ ಒಬ್ಬನಿಗೆ ಅಲ್ಲ, ನಮ್ಮ ಮನೇಲಿ ಎಲ್ಲರಿಗೂ, ನನ್ನ ಹಸ್ಬೆಂಡ್ಗೆ, ನನಗೆ, ಅವನಿಗೆ ವಾಮಿಟಿಂಗ್ ಆಗಿದೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಫೀಲಿಂಗ್ ಅನಿಸ್ತಾ ಇತ್ತು, ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಫೀಲ್ ಅನಿಸ್ತಾ ಇತ್ತು. ಕೆಲವೊಂದ್ಸಲ ಏನು ಗೊತ್ತಾ, ಈ ಪಿತ್ತಕ್ಕೂ ಕೂಡ ಅದೇ ರೀತಿ ಆಗುತ್ತಲ್ವಾ, ಅದೇ ಥರ ಆಗ್ತಾ ಇದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಎದ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಾಮೂಲಿ ಬಿಸಿಬೇಳೆ ಬಾತ್ ಮಾಡಿದೆ. ತಿಂಡಿಗೆ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಕಳಿಸ್ದೆ ಸ್ಕೂಲ್ಗೆ. ಹೋಗ್ಬಿಟ್ಟು ಬಂದ, ಫ್ರೆಶಪ್ ಆಗಿ ಸ್ಕೂಲ್ಗೆ ಹೋದ. ಅಲ್ಲಿ ಹೋದ್ಮೇಲೆ ಏನೋ 3 ಸಲ ವಾಮಿಟ್ ಆಗಿತ್ತಂತೆ. ಇದೆಲ್ಲ ಏನು ರೀಸನ್? ನಾನು ಫಸ್ಟ್ ಅಂದ್ಕೊಂಡಿದ್ದೆ ಏನು ಗೊತ್ತಾ, ನನಗೊಬ್ಳಿಗೆ ಈ ಥರ ಫೀಲ್ ಆಗ್ತಾ ಇದೆ ಅಂತ. ಬಟ್ 3 ಜನಕ್ಕೆ, ನನ್ನ ಹಸ್ಬೆಂಡಿಗೆ, ನನಗೆ ಮತ್ತು ನನಗೆ 3 ಜನಕ್ಕಾಗಿದೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಥ್ರೆಡ್ ತರೋದಕ್ಕೆ ಅಂತೇಳಿ ಅಲ್ಲಿ ಹೋಗಿದ್ನಲ್ವ. ಸೊ ಅಲ್ಲಿಂದ ಬರ್ತಾ ಹಾಗೆ ಇವನೇನೋ ಆ್ಯಪಲ್ ಕೇಕ್ ಬೇಕು ಅಂತ ಕೇಳಿದ್ನಂತೆ. ಅವರಪ್ಪನ ಸರಿ ಅಂದ್ಬಿಟ್ಟು ಆ್ಯಪಲ್ ಕೇಕ್ ತೊಗೊಳೋದಕ್ಕೆ ಬೇಕ್ರಿ ಹತ್ರ ಇದು ಮಾಡಿದ್ದಾರೆ. ಅಲ್ಲಿ ಬರ್ಗರ್ ಥರ ಇಟ್ಟಿದ್ರು. ಸೊ ಅದನ್ನು ತೊಗೊಂಡು ಬಂದಿದ್ದಾರೆ, ಬರ್ಗರ್ನ ತೊಗೊಂಡ್ಬಂದಿದ್ದಾರೆ. ತೊಗೊಂಡ್ಬಂದು ನನಗೆ ಫಸ್ಟ್ ಬೈಟ್ ಮಾಡಿದಾಗಲೇ ನನಗೊಂಥರ ಫೀಲ್ ಅನ್ನಿಸ್ತದು, ಯಾಕೋ ಒಂಥರ ಚೆನ್ನಾಗಿಲ್ಲ ಆ ಥರ ಫೀಲ್ ಆಯಿತು. ಆಮೇಲೆ ಇವರಿಬ್ಬರನ್ನ ಕೇಳಿದೆ, ಚೆನ್ನಾಗಿದೆ ಅಂದ್ರಲ್ಲಪ್ಪ ನೀವು? ಹಾಂ, ನೀನೇ ಕೇಳಿಲ್ಲ, ಪಪ್ಪನ ಕೇಳಿದೆ. ಪಪ್ಪ ಏನು ಅನಿಸಿಲ್ಲ ನನಗೆ ಅಂತ ಅಂದರು. ನನಗೆ ಒಂಥರ, ನನಗೆ ಗೊತ್ತಾಗ್ಬಿಡುತ್ತೆ ಟೇಸ್ಟಲ್ಲಿ ಒಂದಿಷ್ಟು ವ್ಯತ್ಯಾಸ ಆದರೂ ಬೇಗ ಕಂಡುಹಿಡ್ಬಿಡ್ತೀನಿ ನಾನು. ಒಂಥರ ನನಗೆ ಅದು ಆಗಲ್ಲ, ಫಸ್ಟಿಂದನೂ ಅಷ್ಟೇ. ನನಗೆ ಒಂಚೂರು ವ್ಯತ್ಯಾಸ ಆಯಿತು ಅಂದ್ರೂ ಕಂಡುಹಿಡ್ಬಿಡ್ತೀನಿ. ಆಮೇಲೆ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು. ನಾನೇನು ಮಾಡಿದೆ, ಅದ್ರೊಳಗಡೆ ಇರೋ ಏನು ಸ್ಟಫಿಂಗ್ ಎಲ್ಲ ಇರುತ್ತೆ ಅದೆಲ್ಲ ತೆಗ್ದೀಚೆ ಇಟ್ಬಿಟ್ಟು ಜಸ್ಟ್ ಬಂದ್ ಮಾತ್ರ ತಿಂದೆ. ಅದು ಮೋಸ್ಟ್ಲಿ ಅದರೊಳಗಡೆ ಬಳಸಿರೋ ಮಯೋನೀಸ್ ಏನಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನ್ನೆ ತಿನ್ನುವಾಗಲೇ ಒಂಥರ ಹಿಂಸೆ ಆಗ್ತಾಯಿತ್ತು. ಹಾಂ, ಅದರಿಂದಲೇ ಇವಾಗ 3 ಜನಕ್ಕೂ ಫುಡ್ ಪಾಯ್ಸನ್ ಥರ ಆಗಿದೆ ಅಂತ ನನ್ನ ಅನಿಸಿಕೆ. ನನ್ನೊಬ್ಳಿಗಾಗಿದ್ರೆ ಏನೋ ಇದಾಯಿತು ಅನ್ಬೋದು. 3 ಜನಕ್ಕಾಗಿದೆ ಅಂತ ಹೇಳಿದ್ರೆ 3 ಜನಕ್ಕೂ ಫುಡ್ ಪಾಯ್ಸನ್ ಆಗಿದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಸೊ ಅದು ತಿನ್ನೋ ಟೇಸ್ಟೆಲ್ಲ ನಂಗೆ ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದ್ರ ಸಲುವಾಗಿ ನಾನು ಇಲ್ಲೆಲ್ಲೂ ಸುತ್ತಮುತ್ತ ಯಾವುದನ್ನೂ ನಂಬಲ್ಲ. ನಾನು ತಿನ್ನೋವಂಥ ವಸ್ತುಗಳಂತೂ ನಿಜ ನಾನು ನಂಬೋದೇ ಇಲ್ಲ. ಒಂದು ಬರ್ಡೇ ಆದರೂ ಕೂಡ ಅಷ್ಟೇ, ಅಲ್ಲಿ ಕುರುಬರಳ್ಳಿಲಿದ್ದಾಗ ಒಂಥರ ಧೈರ್ಯವಾಗಿ ಯಾವ ಬೇಕ್ರಿಗಾದರೂ ಹೋಗಿ ತಂದುಬಿಡ್ತಾ ಇದೆ. ಬಟ್ ಇಲ್ಲಿ ಬಂದಮೇಲಂತೂ ಒಂಥರ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ತಿನ್ನೋ ವಿಷಯದಲ್ಲಿ, ಅದರಲ್ಲೂ ಎಸ್ಪೆಷಲಿ. ನಾನು ಅದಕ್ಕೆ ಇಲ್ಲೇನು ಜಾಸ್ತಿ ತೊಗೊಳ್ಳೋದೇ ಇಲ್ಲ, ನಾವು ಜಾಸ್ತಿ ಎಲ್ಲ ತೊಗೊಳ್ಳೋದೇ ಇಲ್ಲ. ಆದರೂ ಈ ಥರ ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಸ್ಕೂಲ್ಗೆ ಹೋಗಿದ್ದವನು ಮತ್ತೆ ರಿಟರ್ನ್ ಬಂದ, ಅವನಿಗೂ ಸುಸ್ತಾಗ್ತಾಯಿದೆ ಅಂತ ಹೇಳ್ದ. ಸೊ ಜಸ್ಟ್ ಇವಾಗ ಉಪ್ಪು ಸಕ್ಕರೆ ನೀರು ಇದು ಮಾಡಿಕೊಟ್ಟಿದ್ದೀನಿ. ಡಿಹೈಡ್ರೇಷನ್ ಆದಾಗ ಈ ಥರ ಉಪ್ಪು ಸಕ್ಕರೆ ನೀರು ಕೊಡ್ತಾಯಿದ್ರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅಂತ. ಅವ್ನಿಗೆ ಅದಿರೋ ಉಪ್ಪು ಸಕ್ಕರೆ ನೀರು ಕುಡಿಯೋಕೆ ಒಂಥರ ಹಿಂಸೆ ಆಗ್ತಾಯಿದೆ ಮಮ್ಮಿ ಅಂದ. ಸೊ ನಿಂಬೆಹಣ್ಣಿದೆ, ಒಂಚೂರು ನಿಂಬೆಹಣ್ಣು ಇಟ್ಬಿಟ್ಟು ಕೊಡ್ತೀನಿ, ಅವಾಗ ಆಗುತ್ತೆ ತಪ್ಪು ಆಯಿತಾ? ಹಾಂ, ಒಂದು ಅರ್ಧ 1 ಗಂಟೆ ಆದಮೇಲೆ ಒಂಚೂರು ನಿಂಬೆಹಣ್ಣು ನಿಂಬಿಟ್ಟು ಕೊಡ್ತೀನಿ. ನನಗೂ ಸುಸ್ತು, ನಾನು ಕೂಡ ಎದ್ದು ನಿಧಾನಕ್ಕೆ ನನಗೆ ತಿಂಡಿ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಒಂಥರ ವಾಮಿಟಿಂಗ್ ಸೆನ್ಸೇಷನ್. ಈಗ ಗೊತ್ತಾಗುತ್ತೆ, ಈಗ ಬಸ್ಸಲ್ಲೆಲ್ಲ ಹೋದರೆ ವಾಮಿಟ್ ಯಾವ ಥರ ಆಗ್ತಾ ಇರುತ್ತೆ ಆ ಥರ, ಜೊತೆಗೆ ಇದು ಆಗ್ತಾಯಿದೆ, ಡಿಹೈಡ್ರೇಷನ್ ಆಗ್ತಾಯಿದೆ. ಸೊ ಸುಸ್ತಾಗ್ಬಿಟ್ಟಿತ್ತು. ನಾನು ಇದನ್ನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ. ಈ ಉಪ್ಪು ಸಕ್ಕರೆ ನೀರು ಹಾಕ್ಕೊಳ್ಳೋದು, ಸ್ವಲ್ಪ ಸುಸ್ತು ಕಮ್ಮಿ ಆದಾಗ ಎದ್ಬಿಟ್ಟು ಒಂದು ಕೆಲಸ ಮಾಡೋದು, ಮತ್ತೆ ಸ್ವಲ್ಪ ಕೂತ್ಕೊಳ್ಳೋದು, ಹಿಂಗೆ ಮಾಡ್ತಾಯಿದ್ದೀನಿ. ಯಪ್ಪ, ನಾನು ನಿಜವಾಗ್ಲೂ ಇಲ್ಲಿ ಬಂದಮೇಲೆ ಈ ಥರ ಅನ್ನಿಸ್ತಾರದು. ನಾನು ಆಲ್ಮೋಸ್ಟ್ ಹೊರಗಡೆ ತಿಂಡಿ ತಿನ್ನೋದು ಬಿಟ್ಟಿದ್ದೀನಿ. ಇವಾಗಂತೂ ನಾನು ಬೇಡ ಇಲ್ಲೆಲ್ಲೂ ಅಂದ್ಬಿಟ್ಟು ಜಾಸ್ತಿ ಏನಂದರೆ ಫ್ರೂಟ್ಸು, ಇಲ್ಲ ಅಂತಂದರೆ ಮನೇಲಿ ಊಟ, ಅಷ್ಟು ಬಿಟ್ಟರೆ ಅದು ನಾನು ಅದಕ್ಕೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇರ್ತೀನಿ. ಯಾವಾಗಲೂ ಒಂದು ಹೋಟ್ಲಿಗೆ ಹೋದರೂ ನಾನು ಇದೇ ಹೋಟ್ಲು, ನನಗೆ ಅಲ್ಲಿ ಟೇಸ್ಟ್ ಇಷ್ಟ ಆದರೆ ಮಾತ್ರ ಹೋಗೋದು ಅಂತ. ಅಪ್ಪ, ಇವತ್ತಿನ ದಿನ ಅಂತೂ ನಿಜ ಕೆಟ್ಟದಾಗಿ ಸ್ಟಾರ್ಟ್ ಆಗಿದೆ, ಒಳ್ಳೆಯದಾಗಿ ಎಂಡಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನು ಮನೆ ಒರೆಸ್ಬೇಕು. ಮನೆ ಒರೆಸ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಫ್ರೆಶಪ್ ಆಗಿ ಪೂಜೆ ಮಾಡಬೇಕು. ತೆಗಿಯೋ. हाँ, क्यों? ಯಾಕೋ ತೆಗಿಯಲ್ಲ ಅಂದರೆ ಏನಂತ ಗೊತ್ತಾ ರೀ, ಟವಲ್ ಮೇಲೆ ಒರೆಸ್ಕೊಳ್ಳೋಕೆ ಜಾತಾವು ಅಂತೆ. ಸ್ನಾನ ಮಾಡ್ಕೊಂಡು ಬಂದ. ಇವಾಗ ಬೆಳಗ್ಗೆಯಿಂದ ವಾಮಿಟ್ ಆಗಿತ್ತಲ್ಲ,
ಒಂಥರ ಸ್ಮೆಲ್ ಬರ್ತಾಯಿತ್ತು ವಾಮಿಟ್ದೆಲ್ಲ. ಅದಕ್ಕೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡು ಅಂತೇಳಿ ಅಂದೆ. ನಾನು ಸ್ನಾನನೇ ಮಾಡಿರಲಿಲ್ಲ ಇವತ್ತು. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಹಾಗಾಗಿ ಸಂಜೆ ಇದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಹಚ್ಚಿದ್ದೀನಿ ಶುಕ್ರವಾರ. ಸೊ ನಮ್ಮ ಅತ್ತೆ ಸೀರೆ ಬೇರೆ ಕೊಟ್ಟು ಕಳಿಸಿದ್ದಾರೆ. ನಾಳೆ ಯಾವಾಗಾದರೂ ಹೋಗಿ ವರ್ಕ್ ಕೊಟ್ಟಿದ್ದಾರೆ, ವರ್ಕ್ ಮಾಡ್ಸೋಕ್ಕೆ. ಫುಲ್ಲು ಪಿಂಕಲ್ಲ ಇದೆ, ಅದಕ್ಕೆ ನೋಡಬೇಕು ಯಾವ ಥರ ವರ್ಕ್ ಮಾಡ್ತಾರೆ. ಸ್ಯಾರಿ ಕಾಂಟ್ರಾಸ್ಟ್ ಫೀಲ್ ಅದು ಫುಲ್ಲು ಪಿಂಕ್, ಬೇಬಿ ಪಿಂಕ್ ಥರ ಇದೆ. ನೋಡೋಣ. ನನಗಂತೂ ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ. ಇವಾಗ ಸ್ವಲ್ಪ ಪರವಾಗಿಲ್ಲ. ಏನು ಬೋಂಡ ಮಾಡ್ಬೇಕ್ರಿ? ಹಾಂ, ಅದೊಂದು ಬಾಕಿ ಇತ್ತು ಈಗ. ಬೀನ್ಸ್ ಬೋಂಡ, ಆಮೇಲೆ ಇನ್ನೇನು ಬೋಂಡ? ಆಲೂಗೆಡ್ಡೆ ಬೋಂಡ ಇಲ್ವಲ್ಲ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಜಾಸ್ತಿ ಶಿಶಿರ್ಗೆ ಎಣ್ಣೆಲಿ ಕರ್ದಿರೋ ಫ್ರೈ ಮಾಡಿರೋದು ಕೊಡಬೇಡಿ ಅಂತ. ನೀವು ಮಾಡಿದ್ರೆ ಅವನ್ ತಿನ್ನಲ್ವಾ? ಓಹೋ, ಈಗ ಆಲೂಗೆಡ್ಡೆ ಇಲ್ವಲ್ಲ ಬೋಂಡ ಮಾಡಕ್ಕೆ. ಈಗ ಟೈಮ್ ಎಷ್ಟು ಗೊತ್ತಾ? ಹೌದಾ? ಆಲೂಗೆಡ್ಡೆ ಇಲ್ಲೇ ಪಕ್ಕದ ರೋಡಲ್ಲಿ ಸಿಗ್ತದೆ, ಕಬ್ನಲ್ಲಿ ಸಿಗ್ತದೆ ಪಕ್ಕದ ರೋಡಲ್ಲಿ. ಹಂಗೆ ಅರ್ಥ ಮಾಡ್ಕೋಬೇಕು. ಹಂಗೆ ಆಲೂಗೆಡ್ಡೆ ತರಬೇಡಿ, ಆಲೂಗೆಡ್ಡೆ ಬೋಂಡನೇ ತಂದ್ಬಿಡಿ ಅತ್ತಾಗೆ. ಅದೇ ಅಪ್ಪ, ನಿಮಗೆ ತಾನೇ ಬೈಕೆ ಆಗಿರೋದು. ಅಲ್ಲ, ಬೈಕೆ ಆಗಿರೋದು ನಿಮಗೆ. ನಮ್ಗೇನು ಹೇಳ್ತೀರಾ? ನಾವು ಬೆಳಗ್ಗೆಯಿಂದ ಅಪ್ಪೋ ಶಿವ ಅನ್ಕೊಂಡು ಅವ್ನು ವಾಂತಿ ಬೆದ್ದಿ ಮಾಡಿಕೊಂಡು ನಾನು ಮಾಡ್ಕೊಂಡು ಸುಸ್ತ. ಬೆಳಗ್ಗೆಯಿಂದ ಆಗಿರೋ ಪ್ರಾಬ್ಲಮ್ಗೆ ನಾನು ನನ್ನ ಮಗ ಸುಸ್ತಾಗಿ ಮಲ್ಕೊಂಡಿದ್ವಿ. ಅದರಲ್ಲಿ ನನ್ನ ಹಸ್ಬೆಂಡು ಆ ತರಕಾರಿ ಬೋಂಡ ಈ ತರಕಾರಿ ಬೋಂಡ ಅಂತ ಡಿಮ್ಯಾಂಡ್ ಬೇರೆ. ಸೊ ಅವ್ರು ತಮಾಷೆಗೆ ರೇಗಿಸ್ತಾ ಇದ್ದಿದ್ದು. ಬಟ್ ನನಗದು ಒಂಥರ ಇರಿಟೇಷನ್ ಆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಅದೆಲ್ಲ ಹೇಳ್ಬೇಡಿ, ಹೋಗಿ ತಂದ್ಬಿಟ್ಟು ತಿನ್ಬಿಡಿ ಅಂದ್ಬಿಟ್ಟು. ಬಿಗ್ ಬಾಸ್ ಕೂಡ ನಿನ್ನಿಂದ ಸರಿ ನೋಡೋಕ್ಕಾಗಿಲ್ಲ. ನನಗೆ ಫ್ರಾಂಕ್ ಮಾಡ್ತೀಯಾ? ನನಗೆ ಮಾಡ್ತೀಯಾ? ಕತ್ತೆ ನನ್ನ ಮಗ. ಅವಾಗಿಂದ ತಲೆ ಕೆಡಿಸ್ಕೊಬಿಟ್ಟಿದ್ದೆ ನಾನು. ಏನು ಮಾಡಿದ್ನಾ? ಇದು ಆ ಬ್ಲೂಟೂತ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಸೆಲ್ಫಿ ಸ್ಟಿಕ್ದು ಬ್ಲೂಟೂತು ಹಿಡ್ಕೊಂಡು ಅವಾಗಿಂದ ವಾಲ್ಯೂಮ್ ಬಟನ್ನ ಮೇಲೆ ಕೆಳಗೆ ಮಾಡ್ತಾ ಇದ್ದಾನೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಏನು ನಂದಿನ ಮೊಬೈಲಲ್ಲಿ ವಾಲ್ಯೂಮ್ ಬಟನ್ ಪ್ರೆಸ್ ಆಗಿಬಿಟ್ಟಿದ್ಯಾ ಅಂತ 2-3 ಸಲ ಸ್ವಿಚ್ ಆಫ್ ಮಾಡಿದ್ದೀನಿ. ಒಂದು 2-3 ಸಲ ರಿಬೂಟ್ ಕೊಟ್ಟಿದ್ದೀನಿ. ತಲೆ ಕೆಟ್ಟೋಯ್ತು ನನಗೆ. ಏನಕ್ಕಪ್ಪ ಹಿಂಗೆ ಆಗ್ತಾಯಿದೆ ಅಂದರೆ ಈಗ ಕೋಪ ಬಂದ್ಬಿಟ್ಟು ಮೊಬೈಲ್ 1-2 ಸಲ ಹೊಡೆದೆ. ಇದೇನು ಹಿಂಗಾಗ್ಬಿಟ್ಟಿದೆ, ಎಲ್ಲ ಸ್ಟಕ್ಕಾಗಿದೆ ಇದು ಅಂದರೆ. ಆಮೇಲೆ ತೋರಿಸ್ತಾನೆ ಬ್ಲೂಟೂತನ್ನ, ಇದನ್ನು ತೋರಿಸ್ತಾನೆ. ಇದರಲ್ಲಿ ವಾಲ್ಯೂಮ್ ಅಪ್ಪು ಡೌನು ಮಾಡ್ತಾ ಇರೋದು ಅವಾಗಿಂದ. ನೋಡಿ, ನನಗೆ ಪ್ರಾಂಕ್ ಮಾಡ್ತಾನೆ. ನನಗೆ ಪ್ರಾಂಕ್ ಮಾಡ್ತೀಯಾ? ಬೆಳಗ್ಗೆ ಇದಾಗಿ ಸುಸ್ತಾಗಿತ್ತು. ಬೇರೆ ಪ್ರಾಬ್ಲಮ್ ಅಲ್ಲಪ್ಪ ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ನಾನು ಈ ತಲೆ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ನನ್ನ ಮಗ. ಹೆಂಗೆ ನಾವು ಬೇಕಂತ ಕನೆಕ್ಟ್ ಮಾಡ್ಕೊಳ್ತೀಯಾ? ಅದಷ್ಟು ಕತೆ. ನಿಜವಾಗ್ಲೂ ನಾಳೆ ಯಾವ್ದಾದ್ರು ಮೊಬೈಲ್ ಅಂಗಡಿ ತೋರಿಸ್ಕೊಡ್ಬೇಕು ಅಂತೇಳಿ ಅನ್ಕೊಂಡು ತಲೆಯಲ್ಲಿ ಇಟ್ಕೊಂಡಿದ್ದೆ. ಇದೇನು ಹಿಂಗಾಯ್ತಲ್ಲ ಮೊಬೈಲ್ ನನಗೆ ಸಡನ್ನಾಗಿ ಅಂತ. ರಾತ್ರಿ ಬಿಗ್ ಬಾಸ್ ಕೂಡ ಸರಿಯಾಗಿ ನೋಡಲಿಲ್ಲ ಈ ದಸೆಯಿಂದ. ನನ್ನ ಮೊಬೈಲ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಬಿಗ್ ಬಾಸ್ ಕೂಡ ನಾನು ಸರಿಯಾಗಿ ನೋಡಿಲ್ಲ. ನನಗೆ ಪ್ರಾಂಕ್ ಮಾಡ್ತೀನಿ ನನ್ನ ಮಮ್ಮಿ ಮಾಡ್ತೀನಿ. ವಾಂತಿ ಮಾಡ್ಬಿಟ್ಟು ಆಮೇಲೆ ಮತ್ತೆ ನಿನ್ನ ಕಡೆ ಬಳಸ್ತೀನಿ, ಅದೇ ತಿಂತೀಯ. ಸೀರಿಯಸ್ಲಿ ಈ ಥರ ಪ್ರ್ಯಾಂಕಿಗೆ ನಾನು ಬಕ್ರ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ.
ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಮೊದಲೇ ನನಗೆ ಸ್ವಲ್ಪ ಸ್ಟ್ರೆಸ್ ಇತ್ತು. ಅದಾದಮೇಲೆ ಅವನಿಗೂ ಕೂಡ ಆ ಥರ ಆಯ್ತಲ್ಲ ಅಂದ್ಬಿಟ್ಟು ಅವನ್ನ ಕೇರ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟ್ರೆಸ್ ತೊಗೊಂಡೆ. ಆಮೇಲೆ ಬಂದ್ಬಿಟ್ಟು ಹಸ್ಬೆಂಡು ಅವ್ರ ತಮಾಷೆಗೆ ಆ ಬಜ್ಜಿ ಈ ಬಜ್ಜಿ ಅಂತೇಳಿ ರೇಗಿಸ್ತಾಯಿದ್ರು. ಅದು ಒಂಥರ ಇರಿಟೇಷನ್ ಆಗ್ತಾಯಿತ್ತು. ಈ ಮಧ್ಯದಲ್ಲಿ ಅಟ್ಲೀಸ್ಟ್ ಏನಾದ್ರು ಟಿ ವಿ ನೋಡೋಣ ಅಂಥೇಳಿ ನನ್ನ ಫೇವ್ರೆಟ್ ಶೋ ಬಂದು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ವಾಲ್ಯೂಮ್ ಬಟನ್ ಮೇಲೆ ಕೆಳಗೆ ಆಗ್ತಾಯಿದೆ. ಆನ್ ಮಾಡಿದ್ರೆ ನಾನು 1-2-3 ಟೈಮ್ಸ್ ಸ್ವಿಚ್ ಆಫ್ ಮಾಡಿದೆ, ಮತ್ತು ರೀಸ್ಟಾರ್ಟ್ ಕೊಟ್ಟೆ, ಎಲ್ಲನೂ ಮಾಡಿದೆ. ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಾ ಇದ್ದೀನಿ ನನಗೆ ಅದು ಥಾಟೇ ಇಲ್ಲ, ಅವನು ಬ್ಲೂಟೂತ್ ಎತ್ಕೊಂಡು ಆ ಥರ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಥಾಟೇ ನನಗಿಲ್ಲ. ಆಮೇಲೆ ಇನ್ನೇನು ಕೋಪಕ್ಕೆ 1-2 ಸಲ ಮೊಬೈಲಿಗೆ ಒಂಥರ ಹಿಂಗೆ ಕುಕ್ತಾರಲ್ಲ ಆ ಥರ ಕುಕ್ಬಿಟ್ಟಿದ್ದೀನಿ. ನನಗೆ ಈ ಥರ ಕಷ್ಟ ಇರೋ ಟೈಮಲ್ಲಿ ಇವಾಗ ಹಿಂಗೆ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ನನಗೆ ನಿಜ ಬೇಜಾರಾಗಿ ಅಳು ಥರನೇ ಬಂದುಬಿಟ್ಟಿತ್ತು. ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಆವಾಗ ಅವ್ನ ಮಮ್ಮಿ ಎಲ್ಲಿ ಕೋಪಕ್ಕೆ ನೀನು ಮೊಬೈಲ್ ಎಸ್ಬಿಡ್ತೀವಿ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೆ ಮಮ್ಮಿ ಅಂಥೇಳಿ. ನೈಟು ಮಲಗೋ 11:30 12 ಗಂಟೆಲೋ ಹೇಳ್ತಾ ಇದ್ದಾನೆ ಅವನು. ಸೊ ಅದಕ್ಕೆ ಕೋಪ ಬಂದು ಈ ಥರ ಮಾಡ್ತೀನಿ ನನಗೆ ಪ್ರಾಂಕ್. ನಿಜವಾಗ್ಲೂ ನಾನು ಬಕ್ರ ಅದೇ ಅಂಥೇಳಿ ನನಗೆ ನಂಬೋಕ್ಕಾಗಲಿಲ್ಲ. ಅದೊಂದು ಸೀರಿಯಸ್ ಥಾಟ್ನೆಸ್ಸು ಕೂಡ ನಂಗೆ ಬರಲಿಲ್ಲ ಆ ಥರ ಮಾಡ್ತಾ ಇದ್ದಾನೆ ಅವನು ಅನ್ನೋದು. ಆಮೇಲೆ ನಾನು ಬ್ಲೂಟೂತೆಲ್ಲ ಆಫ್ ಮಾಡಿಬಿಟ್ಟು ಮಲ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ನೇ ಮಾಡ್ಕೊಳ್ಳಿಲ್ಲ. ಗೊತ್ತಿರುತ್ತಲ್ವ ನಿಮಗೆ ಯಾವ ರೀತಿ ಟಯರ್ಡ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಮಾಡಲಿಲ್ಲ. ನೆಕ್ಸ್ಟು ಅದ್ರ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸಂಡೇ ವಾರ ನನ್ನಿದು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತೇ ಇರುತ್ತೆ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಮಗಂಗೆ ಹೇಳಿದೆ, ಇವಾಗ ಜಸ್ಟ್ 2 ಡೇಸ್ ಬಿಫೋರಿಂದ ಈ ಥರ ಫುಡ್ ಪಾಯ್ಸನ್ ಆಗಿದೆ, ಬೇಡ ಕಣೋ ಚಿಕನ್ ಮಾಡೋದು ಅಂತ ಎಷ್ಟು ಹೇಳಿದ್ರು ಅವ್ನಿಗೆ ಏನಂದರೆ ಅದು ಸ್ವಲ್ಪ ಇಷ್ಟ ಇದೆ. ಚಿಕನ್ ಅಂದರೆ ಸ್ವಲ್ಪ ಆಸೆ ಪಡ್ತಾನೆ ನನ್ನ ಮಗ. ಆಲ್ರೆಡಿ ನಾವು 1 ಮಂತಿಂದ ಚಿಕನ್ ತಿಂದಿರ್ಲಿಲ್ವಲ್ಲ, ಕಾರ್ತಿಕ ಇದ್ದಿದ್ದರಿಂದ ತಿಂದಿರಲಿಲ್ಲ ನಾನ್ ವೆಜ್ಜು. ಸೊ ಹಾಗಾಗಿ ಅವನು ಬೇಕೇ ಬೇಕು ಮಮ್ಮಿ ಪ್ಲೀಸ್ 1-2 ಪೀಸ್ ಆದರೂ ನಂಗೆ ಬೇಕು ಮಮ್ಮಿ ಅಂತ ಹಠ ಮಾಡಿ ತರಿಸ್ಕೊಂಡ. ಅವ್ನಿಗೆ ಅದಕ್ಕೆ ಬೈಕೊಂಡೆ ನಾನು ಬೇಡ ಅಂದರೂ ಕೇಳಲ್ಲ, ಅಟ್ಲೀಸ್ಟ್ ಟ್ಯೂಸ್ಡೇ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವತ್ತೇ ಮಾಡು ಅಂತ ಹಠ ಮಾಡ್ದ. ಅವ್ರಿಗೂ ಕೂಡ ಕೆಲಸ ಇತ್ತು. ಸೊ ಹೆಲ್ಪಿಂಗ್ ಕೂಡ ಯಾರೂ ಇರಲಿಲ್ಲ ನನಗೆ. ಆಮೇಲೆ ನನ್ನ ಮಗನೇ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ನನಗೆ. ಎಲ್ಲ ಈ ಕೊತ್ತಂಬರಿ ಬಿಡಿಸ್ಕೊಡೋದು, ಪುದೀನ ಬಿಡಿಸ್ಕೊಡೋದು, ಆ ಥರ ಹೆಲ್ಪ್ ಮಾಡಿಕೊಟ್ಟ ಒಂದಷ್ಟು. ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಅವನಿಗಾದರೂ ಹೇಳೋಣ ಪೂಜೆ ನೀನೇ ಮಾಡ್ಕೊ ಅಂತ ಹೇಳಿದ್ರೆ ಅವನು ಕೂಡ ಟಯರ್ಡ್ ಆಗಿತ್ತಲ್ವ. ಸೊ ಹಂಗಾಗಿ ಅವನಿಗೇನು ಹೇಳಲಿಲ್ಲ, ನಾನೇ ಪೂಜೆ ಮಾಡಿ ಆಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ತಿಂದಿದ್ದಾಯಿತು. ನಾನಂತೂ ನಿಜವಾಗ್ಲೂ ಪೂಜೆ ಮಾಡಿ ನಾನು ಏನು ಮಾಡಿದೆ ಅಲ್ವಾ, ಒಂದೇ ಒಂದು ಚಿಕ್ಕ ಬಟ್ಲಷ್ಟು ಬಿರಿಯಾನಿ ತಿಂದಿದ್ದು, 2 ಪೀಸ್ ಚಿಕನ್ ತಿಂದಿದ್ದು. ಬಟ್ ನನಗಿನ್ನೂ ಆ ಸೆನ್ಸೇಷನ್ನೇ ಇದ್ದಿದ್ದರಿಂದ ನಾನು ಅವತ್ತಿನ ದಿನ ಪೂರ್ತಿ ಅಷ್ಟು ತಿಂದಮೇಲೆ ಊಟನೇ ಮಾಡಿಲ್ಲ ಅವತ್ತು. ಹೇಳಬೇಕು ಅಂದರೆ ಆಸೆ ಆಗ್ತಾಯಿತ್ತು ನನಗೂ. ಕಬಾಬ್ ಎಲ್ಲ ಚೆನ್ನಾಗಿ ಬಂದಿತ್ತು ಅವತ್ತು. ಹಸ್ಬೆಂಡು ಚಿಕನ್ ಈ ಥರ ಗ್ರೇವಿನಲ್ಲಾಗಲಿ ಅಥವಾ ಬಿರಿಯಾನಿಲಿ ತಿನ್ನಲ್ಲ ಅಂತ ಅವರಿಗೆ ಅಂತ ಕಬಾಬ್ ಕೂಡ ಮಾಡಿದೆ. ಬಟ್ ನನಗೇನಂದರೆ ಮತ್ತೆ ಎಲ್ಲಿ ಅದೇ ರೀತಿ ಪ್ರಾಬ್ಲಮ್ ಆಗ್ಬಿಡುತ್ತೋ ಅನ್ನೋ ಒಂದು ಬೈಕೆ ನಾನು ತಿನ್ನಲಿಲ್ಲ. ಸೊ ಅವ್ರು ಮಾತ್ರ ತಿಂದರು. ನನ್ನ ಮಗ ಸ್ವಲ್ಪ ಕ್ಯೂರ್ ಆಗಿದ್ದ, ಅವನು ಕೂಡ ತಿಂದ. ನಾನು ನಿಜ ಏನೂ ತಿಂದಿಲ್ಲ ಅವತ್ತು. ನನಗೆ ಅಷ್ಟು 1 ತಿಂಗಳಾದ್ಮೇಲೆ ತಿಂತಾಯಿದ್ವಿ, ನನಗೂ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಟ್ ಆದರೂ ಇಲ್ಲ, ಹೆಲ್ತಿಗಿಂತ ಅದೇ ಮುಖ್ಯ ಅಲ್ಲ ಅಂದ್ಬಿಟ್ಟು ಪೂರ್ತಿ ಕಂಟ್ರೋಲ್ ಮಾಡಿಬಿಟ್ಟು ಅವತ್ತೆಲ್ಲ ನಾನು ಪೂರ್ತಿ ಲಿಮಿಟಲ್ಲೇ ಇದ್ದಿದ್ದಾಯಿತು. ಟೈಮ್ ಬಂದ್ಬಿಟ್ಟು 7:45 ಆಗ್ತಾಯಿದೆ, 7:45. ಈಗ ಅಡುಗೆ ಮಾಡೋಣ, ಅಡುಗೆ ಆಯಿತು ಮಾಡೋಣ ಅಲ್ಲ, ಅಡುಗೆ ಎಲ್ಲ ಮುಗೀತು. ಸೊ ಅಡುಗೆಗೆ ಇವತ್ತು ಈವ್ನಿಂಗ್ ಅಡುಗೆಗೆ ಹುಳ್ಳಿಕಾಯಿ ಬೇಳೆ ಬಸ್ ಸಾಂಬಾರು ಮಾಡಿದ್ದೀನಿ, ಮತ್ತು ರೈಸ್ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕೂಗಿದ್ರೆ ರೈಸ್ ಕೂಡ ಆಯಿತು. ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಇಟ್ಟಿದ್ದೀನಿ ರೈಸ್ಗೆ. 1-2 ಪಾತ್ರೆಗಳಿತ್ತು, ಅದು ತೊಳೆದಾಕ್ಬಿಟ್ಟಿದ್ದೀನಿ. ನಾನಂತೂ ಈ ಬ್ಲಾಗ್ ಸ್ಟಾರ್ಟ್ ಮಾಡಿ 3 ದಿನ ಆಗೋಯ್ತು ಅಂತ ಅಂದ್ಕೊಳ್ತೀನಿ. ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ಕೊಳಕ್ಕೆ ಒಂಥರ ನಾಚಿಕೆ ಆಗ್ತಾಯಿದೆ. ಎಲ್ಲೋ ಪ್ರತಿ ಬ್ಲಾಗಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಈ ಬ್ಲಾಗಲ್ಲಂತೂ ಫುಡ್ ಪಾಯ್ಸನ್ ಆಗಿಬಿಟ್ಟು 2 ದಿನ 3 ದಿನ ನಾನು ನನ್ನ ಮಗ ಫುಲ್ಲು ಸುಸ್ತು ಹೊಡೆದ್ಬಿಟ್ಟಿದ್ದೀವಿ. ಸೊ ಇವತ್ತು ಓಕೆ ಸ್ವಲ್ಪ ನೆನೆ ಎಷ್ಟು ಬೇಡ ಅಂದರೂ ನಾನ್ ವೆಜ್ ಚಿಕನ್ ಮಾಡು ಅಂತೇಳಿ ಹಿಂಸೆ ಮಾಡಿ ಸ್ವಲ್ಪನೇ ಚಿಕನ್ ಮಾಡಿ ನಾನು ತಿಂದಿಲ್ಲ, ಅವನು ಅವರಪ್ಪ ತಿಂದರು ಅಷ್ಟೇ. ಇವತ್ತು ಬೆಳಿಗ್ಗೆ ಇಡ್ಲಿ ತರಿಸಿದ್ದೆ ಹೋಟೆಲಿಂದ. ಯಾಕೋ ನನ್ನ ಕೈಲಿ ಆಗ್ತಾನಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಇಡ್ಲಿ ತರಿಸಿದ್ದೆ. ಈಗ ಸ್ವಲ್ಪ ಬೆಟರ್ ಆಯಿತು. ಅದಕ್ಕೆಲ್ಲ ಈಗ ಬಸ್ ಸಾಂಬಾರು ಮಾಡಿ, ಹುಳ್ಳಿಕಾಯಿ ಬೇಳೆ ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡಿ ರೈಸ್ಗೆ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗನ ಓದಿಸೋ ಪ್ರೋಗ್ರಾಮ್. ಇವಾಗ ಥರ್ಸ್ಡೇಯಿಂದ
ಥರ್ಸ್ಡೇಯಿಂದ ಟೆಸ್ಟ್ ಇದೆ ಅವನಿಗೆ. ಸೊ ಹಂಗಾಗಿ ಓದಿಸ್ಬೇಕು, ಕೂತ್ಕೊಂಡು ಓದ್ತಾ ಇದ್ದಾರೆ ಸಾಹೇಬ್. ಬೇಗ ಬೇಗ ಓದಿ ಸರ್. ಅವ್ರನ್ನ ಓದೋಕೆ ಕೂತ್ಕೋ ಅಂತ ಹೇಳಿ 1 hour ಆಗೋಯ್ತು, ಆಲ್ಮೋಸ್ಟ್ 1 hourಗಿಂತ 1 hourಗಿಂತ ಜಾಸ್ತಿನೇ ಆಗೋಯ್ತು. ಏನು ಓದಿದಾನೆ ಈಗ ಹೋಗಿ ಕೇಳಬೇಕು ನಾನು. ನನ್ನ ಬೇರೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸೊ ರೈಸು ಕಂಪ್ಲೀಟ್ ಆಯಿತು, ಅನ್ನನೂ ಆಯಿತು. ನಂದು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಂದು ಟ್ರೈಪಾಡು ಕಿತ್ತೋಗ್ಬಿಟ್ಟಿದೆ, ಮತ್ತು ಸೆಲ್ಫಿ ಸ್ಟ್ಯಾಂಡು ಕೂಡ, ಸೆಲ್ಫಿ ಸ್ಟಿಕ್ ಕೂಡ ಕಿತ್ತೋಗಿದೆ. ಎರಡೂ ಕಿತ್ತೋಗಿದೆ. ಕೈನ ಹಿಂಗೆ ಹಿಡ್ಕೊಂಡು ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ, ನಾಳೆ ರಿಸೀವ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನನಗೆ ಬ್ಲಾಗ್ ಮಾಡ್ಕೊಳಕ್ಕೆ ಅನ್ಕೋತೀನಿ, ಬ್ಲಾಗ್ ಮಾಡೋಣ ಅಂತೇಳಿ. ಆಮೇಲೆ ಅಯ್ಯೋ ಸ್ಟಿಕ್ಕು ಇಲ್ಲ, ಸೆಲ್ಫಿ ಸ್ಟಿಕ್ಕು ಇಲ್ಲ, ಮತ್ತು ಟ್ರೈಪಾಡು ಇಲ್ವಲ್ಲ, ಹೆಂಗೆ ಮಾಡೋದು ಅಂತೇಳಿ ಅಂದ್ಕೊಂಡು ಮಾಡೇ ಇರಲಿಲ್ಲ ಬ್ಲಾಗು. ಜೊತೆಗೆ ಹೆಲ್ತ್ ಇಶ್ಯೂ. ಸೊ ಹಂಗಾಗಿ ಒಂಥರ ಅದೇ ಹೇಳಲ್ವಾ, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈ ಥರ ಹಿಂದಿದೆ ಆಗ್ತಾ ಇರುತ್ತೆ. ಅಡ್ಜಸ್ಟ್ ಆಗಬೇಕು ನಾವೇನೆ. ಒಂದು ರೀತಿ ಆಗಿದ್ದು ಒಳ್ಳೆಯದೇ ಆಯಿತು. ಸೊ ಅವನು ಕೂಡ ಇವಾಗ ಹುಷಾರಾಗಿದ್ದಾನೆ, ನಾನು ಹುಷಾರಾಗಿದ್ದೀನಿ. ಇವತ್ತು ಮೀಟಿಂಗ್ ಇರೋದ್ರಿಂದ ಹಸ್ಬೆಂಡ್ ಲೇಟಾಗಿ ಬರ್ತಾರೆ. ನಾನು ಅವನಿಗೆ ಓದೋದನ್ನು ಕೇಳಿಸ್ಕೊಂಡು ಹಾಗೆ ಓದಿರೋದನ್ನ ಕೇಳಿಬಿಟ್ಟು ಹಾಗೆ ಕುಚ್ಚು ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ. ಈ ಬ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 days ಆಗೋಯ್ತು ಅಂತ ಅಂದ್ಕೊಳ್ತೀನಿ. 3 or 4 days ಏನೋ ಆಗಿದೆ. ಈ ಬ್ಲಾಗ್ನ ನನಗಂತೂ ಕೈಯಲ್ಲಿ ಇಟ್ಕೊಳಕ್ಕಾಗ್ತಲ್ಲ, ಈ ಕಡೆ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.